ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಡಿಸೆಂಬರ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಯತಿಪಾತ ಯೋಗ, ವಣಿಜ ಕರ್ಣ. ಇವತ್ತಿನ ಪಂಚಾಂಗ ಫಲ. 8:52ಕ್ಕೆ ಅಷ್ಟಮಿ ಆರಂಭ. ಶನಿವಾರ, ಉತ್ತರಾಭಾದ್ರ. ಹೇಳ್ತಲೇ ಇದ್ದೆ, ಕುಜ, ರಾಹು, ಶನಿ ಇವುಗಳ ಪಕ್ಕದಲ್ಲಿರೋದು ದೇಶದ ಉತ್ತರ ಭಾಗದಲ್ಲಿ ಕೆಲವೊಂದು ಸಮಸ್ಯೆ, ಮುಖ್ಯವಾಗಿ ಅಸ್ಸಾಂ, ಪಶ್ಚಿಮ ಬಂಗಾಳ, ನೇಪಾಳ ಇಂತಹ ಭಾಗಗಳಲ್ಲಿ ಅಲ್ಲೊಂದು ಸಮಸ್ಯೆಗಳ ಉದ್ವಿಗ್ನತೆ ಅಂತ. ಅಸ್ಸಾಂನಲ್ಲಿ ಉದ್ವಿಗ್ನತೆ, ಅಲ್ಲೊಂದು ಬುಡಕಟ್ಟು ಜಾಗ ತುಂಬಿ ಇಂಟರ್ನೆಟ್ ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಸರ್ಕಾರಗಳು ಇನ್ನಷ್ಟು ಏನೋ ಒಂದು ಅನಾಹುತದ ಸೂಚನೆ. ಎಷ್ಟೋ ದೇಶಗಳಲ್ಲಿ ಹೊಸ ವರ್ಷದ ಆಚರಣೆಯನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಈ ಟೆರರಿಸ್ಟ್ಗಳು, ಉದ್ವಿಗ್ನತೆ. ನಿಮಗೂ ಇದನ್ನು ಹೇಳ್ತಿದ್ದೇನೆ, ಹೊಸ ವರ್ಷ ಬರ್ತಿದೆ ಗುರುಗಳೇ, ವೀಕೆಂಡ್ ಪಾರ್ಟಿಗೆ ಹೋಗೋಣ, ಇಯರ್ ಎಂಡ್ ಪಾರ್ಟಿಗೆ ಹೋಗೋಣ, ಇಯರ್ ಎಂಡ್ ಟ್ರಾವೆಲ್ ಮಾಡೋಣ, ಇಯರ್ ಎಂಡ್ ಯಾವುದೋ ಕ್ಷೇತ್ರಗಳಿಗೆ ಹೋಗೋಣ, ಇಯರ್ ಎಂಡ್ ಎಲ್ಲೋ ಒಂದು ದೂರದ ಎಂಟರ್ಟೈನ್ಮೆಂಟ್ ಪಾರ್ಕ್ಗಳಿಗೆ ಹೋಗೋಣ. ದಯಮಾಡಿ ಮನೇಲಿರಿ. ಗುರುವು ವಕ್ರ, ನಿಮ್ಮ ಬುದ್ಧಿ ಜ್ಞಾನ ಬುದ್ಧಿಕಾರಕ ಕುಜನ್ ಮನೇಲಿದ್ದಾನೆ. 100% ಹೇಳ್ತೇನೆ. ಆಕ್ಸಿಡೆಂಟ್ಗಳ ಸರಮಾಲೆ. ತುಂಬ ಮನುಷ್ಯ ಒಂಥರ ವಿಚಿತ್ರಕಾರಿ ಶಕ್ತಿ ಆಗ್ತಾನೆ. ಯಾರ್ದೋ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟಿ ಅಡ್ರೆಸ್ ಕೇಳಕ್ ಬಂದ್ರೆ ಪುಸ್ತಕಂತ ಹೇಳ್ಕೊಂಡು ಏನೇನು ಇಲ್ಲ ಸಲ್ಲದ್ದೆಲ್ಲ ಕೇಳ್ತಿದ್ದಾರೆ. ಎಲ್ಲೋ ಬೆಳಗ್ಗೆ 4 ಗಂಟೆಗೆ ಏನಕ್ಕೆ ಬಿರಿಯಾನಿ ತಿನ್ನೋಕೆ ಹೋಗ್ಬೇಕು, ಹೊಸಕೋಟೆ ಬಿರಿಯಾನಿ. ಈ ಹುಡುಗರುಗಳು ಬೆಳಿಗ್ಗೆ ಜಾಲಿ ರೈಡು. ಏನೋ ಅಮ್ಮ ಅಪ್ಪ ಕಷ್ಟಪಟ್ಟು ಓದಿಸಿದ್ದಾರೆ, ತಕ್ಕ ಮಟ್ಟಿಗೆ ಒಂದು ಕೆಲಸ, ಒಂದು ಬೈಕ್ ತಗೋಬಿಟ್ರಿ. ಮನೇಲಿ ಅಮ್ಮನ ಕೈಗೆ ಕೊಟ್ಟು, ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬರ್ತೀನಿ ಒಂದು ಭಾನುವಾರ, ಮನೇಲೆ ಮಾಡ್ಕೊಂಡು ತಿನ್ರಪ್ಪ ಅಚ್ಚುಕಟ್ಟಾಗಿ, ಅಮ್ಮ ಅಪ್ಪನಿಗೂ ಆಯ್ತಲ್ಲ. ನೋಡಿ ಅಲ್ಲಿ ಅವ್ರನ್ನ ಅಟಕಾಯಿಸಿ ಹೊಡೆದು ಬಡಿದು ಅವ್ರ ಮೊಬೈಲಲ್ಲಿರೋ ವಾಟ್ ಎವರ್ ಮನಿ, ವಾಚು ಎಲ್ಲ ಏನಾಗುತ್ತಿದೆ, ಮನುಷ್ಯನ ಒಂದು ಉದ್ವಿಗ್ನತೆ ಅನ್ನತಕ್ಕಂಥದ್ದು ಕಾಣಿಸ್ತಿದೆಯಾ? ತುಂಬ ದೊಡ್ಡವರೇ ಕೊಲೆಗಳ ಮಟ್ಟಕ್ಕೆ, ಎತ್ತರಕ್ಕೆ ಬೆಳೆಯುತ್ತಾ ಮನುಷ್ಯ ಇನ್ನೂ ಕೆಳಗಡೆ ಬರಬೇಕು ಅಂತೀವಿ, ಆದರೆ ಅವನ ಬುದ್ಧಿ ಕೆಳಗಡೆ ಬರ್ತಿದೆ. ವಿದ್ಯೆ ದೊಡ್ಡದಾಗ್ತಾ ಇನ್ನಷ್ಟು ಕೆಳಗಡೆ ಬರ್ಬೇಕು ನಾವು. ಇಲ್ಲಪ್ಪ ನಾವೇನು ತಿಳಿದಿಲ್ಲ, ಕಲ್ತಿಲ್ಲ, ಇಲ್ಲ, ಅದರ ಮದದಲ್ಲೇ. ತುಂಬ ಜಾಗ್ರತೆ ಮಕ್ಕಳೇ. ನೋ ಇಯರ್ ಎಂಡ್ ಟ್ರಾವೆಲ್. ಅಲ್ಲೆಲ್ಲೋ ಹೋಗ್ತೀವಿ, ಇನ್ನೆಲ್ಲೋ ಇರ್ತೀವಿ, ಕುಡಿದು ತೂರಾಡ್ತಾ ನದಿಗಳ ಹತ್ರ, ತೊರೆಗಳ ಹತ್ರ, ಕೆರೆಗಳ ಹತ್ರ, ಕಲ್ಯಾಣಿಗಳ ಹತ್ರ ಬರೆದಿಟ್ಕೊಳ್ಳಿ. ಅನಾಹುತ ನಿಮ್ಮ ಮನೆ ಬಾಗಿಲಿಗಲ್ಲ, ನಿಮ್ಮಲ್ಲೇ ತಂದಿಟ್ಕೊಬಿಟ್ಟಿದ್ರೆ ನೀವು ಮುಳುಗೋದಲ್ಲದೆ ಇನ್ಯಾರನೋ. 100% ಆ ಆಲೋಚನೆ, ವಿವೇಚನೆ, ಚಿಂತನೆ. ತುಂಬ ಗರ್ಭಿಣಿ ಮಗಳು, ಇಷ್ಟ ಆಗಲಿಲ್ಲ, ಮದುವೆ ಆಗ್ಬಿಟ್ಟಿದೆ, ಬಿಟ್ಟು ಹೊರಟೋಗೋಣ, ಅವರಿಂದ ದೂರ ಹೊರಟೋಗೋಣ. ನಮ್ಮ ಗುರುಗಳ ಕುಟುಂಬದಲ್ಲಿ ಆಗಿದೆ ಮಕ್ಕಳೇ, ನೀವು ನಂಬ್ತೀರಾ?
ಮಗಳು ಮಾಡಿದ ಅನಾಹುತಕ್ಕೆ ಮನೆ ಕೆಲಸದವನ ಜೊತೆಲೇ ಮದುವೆ. ಮನೆಗೆ ಅನ್ನ ಹಾಕದ ಮನೆಗೆ ಕನ್ನ ಹಾಕ್ಬಿಟ್ಟ. ಊರೇ ಬಿಟ್ಟು ಬಂದ್ಬಿಟ್ರು. ಮಗಳು ಸತ್ತೋದ್ರು ಅಂತ ಇವತ್ತಿಗೂ ಅವ್ರ ಮನೆಯಲ್ಲಿ ತುಂಬಾ ಜನ ಗೊತ್ತಿಲ್ಲ, ಕುಟುಂಬಕ್ಕೆ ಗೊತ್ತಿಲ್ಲ ಮಗಳು ಸತ್ತೋಗಿದ್ದಾಳೆ ಅಂತಲೇ ಹೇಳಿದ್ದಾರೆ. ನಾನು ಆ ಮಗಳನ್ನು ನೋಡಿದ್ದೇನೆ, ಇದ್ದಾರೆ ಇವತ್ತಿಗೂ. ಎಷ್ಟೋ ಜನಕ್ಕೆ ಅವ್ರ ಕುಟುಂಬದಲ್ಲಿ ಗೊತ್ತಿಲ್ಲ, ಸ್ವಂತ ತಂಗಿ ತಮ್ಮನಿಗೆ ಗೊತ್ತಿಲ್ಲ. ಎಲ್ಲೋ ಉತ್ತರ ಭಾರತಕ್ಕೆ ಪ್ರಯಾಣ ಹೋಗಿದ್ರು, ಅಲ್ಲೆಲ್ಲೋ ಹೋಗ್ಬಿಟ್ರು ನೀರಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ತಂದೆ ತಾಯಿ. ಇವತ್ತು ತಂದೆ ತಾಯಿ ಇಲ್ಲ, ಹೇಳ್ಬೋದು ಅವರು, ನಮ್ಮ ಗುರುಗಳು ಹೇಳಿಲ್ಲ. ಕೊಟ್ಟು ಮಾತೆ ಇಲ್ಲಪ್ಪ, ನಮ್ಮ ಮನೆಗೆ ಮನೆತನಕ್ಕೆ ಗೌರವಕ್ಕೆಲ್ಲ ಮಣಪಾಲ್ ಮಾಡಿಬಿಟ್ರು, ಅಂತ ಕೆಲಸ ಮಾಡಿಬಿಟ್ರು. ಒಂಚೂರು ಆಲೋಚನೆ ಮಾಡಲಿಲ್ಲ, ಏನೂ ಯೋಗ್ಯತೆ ಇಲ್ಲ, ಎಂಥದಕ್ಕೂ ಇಲ್ಲ ಅಂತ ಬದುಕು ಕಟ್ಕೋಬಿಟ್ರು. ಕಟ್ಕೊಂಡ್ಲು. ನೀವು ಕೇಳಿ, ತಂದೆ ತಾಯಿ ಮೇಲಿನ ಕೋಪಕ್ಕೆ ಬೇಡ ಅಂದ್ರು ಹಾಗೆ ಹೀಗೆ ಅಂತ ಹೇಳಿ ಊರವರೆಲ್ಲ ಎತ್ತಿ ಕಟ್ಟಿ ಮನೆ ಮುಂದ್ಗಡೆನೆ ಮನೆ ಮಾಡಿಬಿಟ್ರು. ಅಂತ ಮನೆ ಹೆಣ್ಣು ಮಗಳು ಬಂಗಾರ, ಅದು ಬಂಗಾರವಾಗಿ ಬದುಕ್ತಿದ್ದಾಳೆ. ತುಂಬಾ ಕಟ್ಕೊಂಡ್ಲು. ಅದಾನಿ ಅಂತವನ್ನ ಕಟ್ಕೊಂಡ್ಲು, ಇಲ್ಲ ಅಮಿತಾಬ್ ಬಚ್ಚನ್ ಅಂತವನ್ನ ಕಟ್ಕೊಂಡ್ಲು. ಕರ್ಮಕಾಂಡ. ನಿಜ ಹೇಳ್ತಾನೆ, ಅವನು ನೋಡ್ಬಿಟ್ರೆ 3 ದಿನ ಹಾಕೊಂಡು ಉಜ್ಕೋಬೇಕು, ಎಲ್ಲದಕ್ಕೂ ಉಜ್ಕೋಬೇಕು, ಬುದ್ಧಿಗೂ ಜ್ಞಾನಕ್ಕೂ ಎಲ್ಲದಕ್ಕೂ ಅಂತ ಎಡವಟ್ಟು ಮಂಗನನ್ನ ಕಟ್ಕೊಂಡ್ರು. ಇತ್ತು ಅಲ್ಲಿ ಹಣೆ ಬರುತ್ತೆ. ಅದಕ್ಕೆ ಹೇಳ್ತಿದ್ದಾನೆ ನೋಡಿ, ಆ ಹಿರಿಯರು ಎಷ್ಟು ಚೆನ್ನಾಗಿ ಬಾಳಿ ಬದುಕಿದ. 7 ತಲೆಮಾರಿನ ಕುಟುಂಬ ಏನೂ ಮಾಡಲಿಲ್ಲ, ಮಗಳು ಸತ್ಲು ಅಷ್ಟೇ. ಅಲ್ಲೇ ಇದ್ರು, ಸಾಧಿಸ್ಕೊಂಡು ಒಂದು ಹಂತಕ್ಕೆ ಕಳೆದೋದ ಆ ಒಂದು ಮರ್ಯಾದೆ ವಿಶ್ವಾಸ ಮರಳಿ ಗಳಿಸಿದ್ರು. ಮತ್ತೆ ಊರು ಬಿಟ್ಟು ಬಂದ್ರು, ಮರ್ಯಾದೆಯಾಗೆ ಬಂದ್ರು. ಮರ್ಯಾದೆ ಕಳ್ಕೊಂಡು ಬರಲಿಲ್ಲ, ಬಿಟ್ಟು ಹೋಗ್ಬಿಡ್ಬೇಕಿತ್ತು. ಇಲ್ಲಿ ತುಂಬ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿಬಿಟ್ಟಿದ್ದಾರೆ ನಮ್ಮ ದಾವಣಗೆರೆಯಲ್ಲಿ ನೋಡಿ. ಅಷ್ಟು ಅವಳಂತೂ ಉನ್ಮಾದವಾಗಿ ಮಾಡ್ಕೊಂಡ್ರು. ಏನೋ ಇಷ್ಟವಿಲ್ಲ, ಬಿಟ್ಟು ಬಿಡಿ, ನಮ್ಮ ಮಗಳು ನಮ್ಮ ಸೊತ್ತೇ ಅಲ್ವೇ, ನಮ್ಮ ಮಗಳು ನಮ್ಮ ಸೊತ್ತಲ್ಲ. ಅವಳಿಗೆ ಆಲೋಚನೆ, ಪರ್ಯಾಲೋಚನೆ ಇಷ್ಟು. ಈ ರಕ್ತ, ದೇಹ, ಬುದ್ಧಿ, ಜ್ಞಾನ, ವಿದ್ಯೆ ಎಲ್ಲ ಕೊಟ್ಟು ಬೆಳೆಸಿದ್ದಾರೆ. ಸ್ವಲ್ಪ ಕಾರಣ ಇಲ್ಲ ಬಿಡಿ, ಪಾಪ ಆ ಮಗು ಬಗ್ಗೆ ಈಗ ಮಾತಾಡೋದು ಬೇಡ. ಏನೋ ಬದುಕು ಆಗೋಯ್ತು. ಈಗ ನಾವೇನ್ ಮಾಡ್ಬೇಕು ದೊಡ್ಡವರಾಗಿ? ಏನು ಇಲ್ಲೇ ಇದ್ದು ಬಿಡುತ್ತೇವಿಯಾ? ಯಾರನ್ನ ನೆನ್ಪಿಟ್ಕೊಳ್ಳಲ್ಲ ಮಕ್ಕಳೇ. ನಾನು ಆಗಾಗ ಅದಕ್ಕೆ ಹೇಳ್ತಿರ್ತೇನೆ, ನಾವು ನಿತ್ಯ ಪೂಜಿಸುವ ಭಗವಂತನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡ. ನಾವು ನಿತ್ಯ ಪೂಜಿಸುವ ಆರಾಧಿಸುವ ಪರಮ ಪೂಜ್ಯ ಗುರುವೂ ಕೂಡ ಆತ್ಮಹತ್ಯೆ ಮಾಡಿಕೊಂಡ. ಅವ್ರು ಎದ್ದು ಹೊರಟೋದ್ರು. ಅವರು ಇನ್ನೊಬ್ಬ ಮೂರ್ಖ ನೋಡಿ, ಕೋರ್ಟ್ ಬೆಳಿಗ್ಗೆ ಹೇಳುತ್ತೆ ಮಕ್ಕಳನ್ನ ತಾಯಿ ಸುಪರ್ದಕ್ಕೆ ಕೊಡ್ಬೇಕು ಅಂತ. ಎಂಥ ಉನ್ಮಾದ ಸ್ಥಿತಿ ನೋಡಿ ಅವನಿಗೆ. ತಾಯಿ ಮಡಿಲಲ್ತಾನೆ ಮಕ್ಕಳಿರ್ಬೇಕು, ಎಳೆ ಮಕ್ಕಳು. ಯಾರಾದ್ರೂ ಮಕ್ಕಳನ್ನ, ಹೌದು ನಡತೆಗೆಟ್ಟವಳು, ದಾರಿ ತಪ್ಪಿಟ್ಟಿದ್ದಾಳೆ, ಏನೇನೋ ಮಾತಾಡ್ತಿರಲ್ವಾ, ಕೆಲವ್ರು ಇರ್ತಾರೆ. ಗಂಡ, ಅತ್ತೆ, ಮನೆ, ಕುಟುಂಬ, ತಂದೆ ತಾಯಿ ಅಂತ ಎಲ್ಲ ಬಿಟ್ಟು ಮಕ್ಕಳನ್ನು ಬಿಟ್ಟು ಎದ್ದೋಗಿರೋಳ ಕೈಗೆ ಏನೂ ಇಲ್ಲ ಬಿಡಿ, ಕೋರ್ಟಲ್ಲಿ ನಾವು ಅದನ್ನ ವಾದ ಮಾಡ್ಕೊಳ್ಳೋಣ, ಕೋರ್ಟ್ ಅವಾಗ ಕೊಡ್ಬೇಡ ಅಂತ ಹೇಳುತ್ತೆ. ಇಲ್ವೆಲ್ಲ ಏನೋ ನಿಮ್ಮಿಬ್ಬರು ಜಗಳ, ಎಳೆ ಪಾಪಗಳು. ತಾಯಿಗೂ ತಲೆ ಕೆಡಿಸಿ, ಇಲ್ಲ ತಾಯಿ ಮಗನಿಗೆ ತಲೆ ಕೆಡಿಸೋದ್ಲು ಏನೋ, ಇಬ್ರು ಸೇರ್ಕೊಂಡು ಆ ಎಳೆ ಕಂದಮ್ಮಗಳಿಗೆ ವಿಷ ಇಟ್ಸಾಯಿಸಿ ತಾವು ನೇಣು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಕೋರ್ಟ್ ಅವರು ಆ ಒಂದು ವಾರೆಂಟ್ ತಗೊಂಡು ಸಂಜೆ ಬರೋಷ್ಟರಲ್ಲಿ ಇಲ್ಲ ಶಿವಾಯ ನಮಃ. ಇಷ್ಟು ಉನ್ಮಾದ ಈ ಒಂದು ಭಾವವೇ. ಸೂರ್ಯ ಅಲ್ಲಿ ಸೇರ್ಕೊಂಡಿದ್ದಾನೆ, ಕುಜ, ರಾಹು, ಶನಿ. ಶನಿಚಂದ್ರ ಬೇರೆ, ನೆನ್ಪಿಟ್ಕೊಳ್ಳಿ. ನೆರಳು ದಿನದಲ್ಲಿ ಚಂದ್ರ ಅಲ್ಲಿ ಬಂದು ಮೇಷಕ್ಕೆ ಬೇರೆ ಕುತ್ಕೋತಾನೆ, ತ್ರಿಕೋಣಗಳಿಗೆ ಬಂದು ನಿಂತ್ಕೊಂತಾರೆ. ಒಂಥರ ಗ್ರಹಣ ಛಾಯೆ, ಬುದ್ಧಿ ಮಾತು ಎಲ್ಲ ತಂದಿಡುತ್ತೆ. ರಾಹು ಬೇರೆ ನೋಡ್ತಾನೆ, 100% ಹೇಳ್ತಾನೆ 31st ಇಸ್ ಅ ಥ್ರೆಟ್ ಫಾರ್ ಎವ್ರಿಬಡಿ. ಎಲ್ಲೆಲ್ಲೋ ಹೋಗೋದು, ಮನೇಲೆ ನೆಮ್ಮದಿಯಾಗ ಒಂದು ದೀಪ ಹಚ್ಚಲ್ಲೋ ಪುಣ್ಯಕ್ಷೇತ್ರಕ್ಕೆ ನುಗ್ಬಿಡೋದು. 31st ಹೋಗಿ ದೇವ್ರನ್ನ ನೋಡ್ಬಿಟ್ರೆ ನಿಮಗೆ ಡಾನ್ಸ್ ಮಾಡ್ಕೊಂಡು ನಿಮ್ಮ ಹಿಂದ್ಗಡೆ ಬಂದ್ಬಿಡುತ್ತಾನೆ. ಅಂತ ಕೆಲಸ ಮಾಡೋದು ಹುಚ್ಚು ಕೆಲಸ. ಮನೇಲಿ ಅಮ್ಮ ಅಪ್ಪನಿಗೆ ಉಪವಾಸ, ಹೆಂಡತಿ ಮಕ್ಳಿಗೆ ಉಪವಾಸ, ಮಕ್ಳಿಗೆ ಉಪವಾಸ, ಇನ್ನೆಲ್ಲೋ
ದಯಮಾಡಿ ಹೇಳ್ತಾನೆ, ದೂರ ಭಾರ ಓಡೋದು ಮಾಡೋದು ಇನ್ನೊಂದು ತಂದು ಇಟ್ಕೋಬೇಡಿ ಮಕ್ಕಳೇ, ನನ್ನ ಮಾತು ಕೇಳಿ. ಒಬ್ರಿಗೆ ಗಾಯ ಮಾಡ್ಕೊಂಡು ಇನ್ನೊಬ್ಬರಿಗೆ ಖುಷಿ ನೋಡಿಕೊಂಡು ದಯಮಾಡಿ ಹೇಳ್ತಾನೆ, ಸ್ವಲ್ಪ ಆಲೋಚಿಸಿ, ವಿವೇಚನೆಯಿಂದ ಹೆಜ್ಜೆ ಇಡಿ. ಎಲ್ಲೋ ಯಾವುದೋ ರೆಸಾರ್ಟು ಇನ್ನೇನೋ ಇದಕ್ಕೆ ಅಂತ ಕಾಯ್ತಿರುತ್ತೆ. ಯಮಸ್ವರೂಪವಾಗಿ ಅಪಘಾತಗಳು ನೀವು ನಿತ್ಯ ನೋಡಿ. 10 ಕಿಲೋಮೀಟರ್ ಇದೆ ಅಂದಾಗ ಆಕ್ಸಿಡೆಂಟ್ ಆಗಿ ಏನೇನೋ ಆಗ್ಬಿಟ್ಟಿದ್ದಾವೆ. ನೆನ್ಪಿಟ್ಕೊಳ್ಳಿ, ನೀವು ಎಲ್ಲೆಲ್ಲೆಲ್ಲ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತಿದೆ ಅಂತ ಗಮನಿಸಿ ನೋಡಿ. ಹೊಸೂರ್ ಹತ್ರ, ಕನಕ್ಪುರದ ಹತ್ರ, ನೆಲಮಂಗಲ ಟೋಲ್ ಹತ್ರ ಈ ಥರದ್ದು ಬರುತ್ತೆ. ಅಂದ್ರೆ ನಾನು 10-15 ಕಿಲೋಮೀಟರ್ ಸಿಟಿ ಬಂದ್ಬಿಟ್ಟು ಝೀಮ್ 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 ಎಳಿತಾನೆ. ಇಲ್ಲಿ ನೋಡಿ, ಇಲ್ಲಿ ಕೂತಿದ್ದಾನೆ. ದಯಮಾಡಿ ಎಚ್ಚರಿಕೆ ಮಕ್ಕಳೇ. ದೊರೆಗೇ ಒದ್ದಾಟ ಇದೆ, ದೊರೆ ಮಟ್ಟದ ವ್ಯಕ್ತಿಗಳಿಗೇ ಒದ್ದಾಟ ಇದೆ. ಅಂಥದ್ರಲ್ಲಿ ನಾವು ಸಾಮಾನ್ಯರಪ್ಪ, ನಮ್ಮನ್ನ ನಂಬ್ಕೊಂಡು ಅಮ್ಮ ಅಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರದ್ದೆಲ್ಲ ಇದ್ದಾರೆ, ಎಚ್ಚರಿಕೆ ಅಂತ ಹೇಳ್ತಾ, ಸಂಖ್ಯೆಗಳ ಜಾದು, ಸಂಖ್ಯೆಗಳಿಗೆ ಅನುಗುಣವಾಗಿ ನಿಮ್ಮ ಈ ಒಂದು ವರ್ಷ ಭವಿಷ್ಯ ಹೇಗಿದೆ ಅನ್ನತಕ್ಕಂಥದ್ದನ್ನ ತಿಳಿಸ್ತಿದ್ದೇನೆ. 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಕೂಡಿದರೆ, 8 ಇರ್ಬೋದು 17 ಇರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇದ್ರು ಸರಿ, ಯು ಆರ್ ಅಟ್ರಾಕ್ಟೆಡ್ ದಟ್ ಫೋರ್ಸ್. ದುರ್ಗಾ ಶಕ್ತಿ, ದುರ್ಗಾ ಶಕ್ತಿಯೇ, ದುರ್ಗಾದೇವಿ ಹೇಗೆ ಪೂರ್ಣ ನಿದ್ರಾವಸ್ಥೆ ಎದ್ದರೆ ಜಗನ್ಮಾತೆ, ಅದಕ್ಕೆ ಆ ಜಗನ್ಮಾತೆಯ ಶಕ್ತಿಯನ್ನ ತಾನೇ 3 ಭಾಗಗಳಾಗಿ ಹಂಚಿದಾಳೆ ಆ ಜಗನ್ಮಾತೆ. ಒಂದು ಸಿದ್ಧಾಂತ ಹೇಳುತ್ತೆ 6 ಭಾಗಗಳಾಗಿ. ಬ್ರಹ್ಮ ವಿಷ್ಣು ಮಹೇಶ್ವರರ ಸೃಷ್ಟಿ. ನನ್ನ ಮದುವೆ ಆಗಿ ಅಂತ ಬ್ರಹ್ಮ ಆಗೋಲ್ಲ ಅಂದ. ಅಮ್ಮ ಮಾತೃಸ್ವರೂಪಿ, ನಿನ್ನ ಹೇಗ್ ಮದುವೆ ಆಗೋದು? ಭಸ್ಮಂ. ರುದ್ರ ಭಸ್ಮಂ. ವಿಷ್ಣುನ್ ಕೇಳ್ತಿದ್ದಾಗ, ಓ ಖಂಡಿತ ಆಗ್ತೀನಿ, ಖಂಡಿತ ಆಗ್ತೀನಿ, ನೀವು ಹೇಳ್ದಾಗೆ ನಿಮ್ಮನ್ನ ಮದುವೆ ಅಸ್ತು, ನಿನಗೇನ್ ಬೇಕು ಕೇಳು ಅಂದಾಗ ಫಸ್ಟ್ ಇವರಿಬ್ಬರನ್ನ ಮತ್ತೆ ಮರುಸೃಷ್ಟಿ ಮಾಡು ಅಂದ್ರಂತೆ ವಿಷ್ಣು. ಮರುಸೃಷ್ಟಿ ಮಾಡಿದ ಮೇಲೆ ನಿನ್ನ ಅಷ್ಟೂ ಶಕ್ತಿಯನ್ನ ನಮ್ಮೂವರಿಗೂ ಹಂಚಮ್ಮ ಅಂತ. ಮೂವರಿಗೂ ಸಮಾನವಾಗಿ ಆ ಜಗನ್ಮಾತೆ ಹಂಚಿದ ಮೇಲೆ ಮೂವರಿಗೂ ಹೇಳಿಬಿಟ್ಟು ಇಬ್ಬರಿಗೂ 3 ಸೇರಿ ಒಂದೇ ಬಾರಿ ಭಸ್ಮ ಮಾಡಿರೋದು ಅಮ್ಮನನ್ನ. ಕ್ಷಮಿಸಮ್ಮ, ನಾವು ಒಂದು ನಿನ್ನ ಕಾರ್ಯಕ್ಕೆ ನಾವು ಹೆಜ್ಜೆ ಇಡ್ತಿದ್ದೇವೆ, ತಪ್ಪು ತಿಳ್ಕೋಬೇಡ ಅಂತ ಹೇಳಿ ಮಾಡಿ ಭಸ್ಮ ಮಾಡಿ 3 ಭಾಗ ಮಾಡಿದ್ರಂತೆ. ಮಾಡಿ ಒಂದು ಸ್ವರೂಪ ಸರಸ್ವತಿ ಮರುಸೃಷ್ಟಿ. ಆ ಸೃಷ್ಟಿಲಿ ಇಲ್ಲ, ಇನ್ನೊಂದು ಮರುಸೃಷ್ಟಿ. ಸರಸ್ವತಿ, ಲಕ್ಷ್ಮಿ, ಪಾರ್ವತಿ. ಅಂತ ಒಂದು ನಿದ್ರಾವಸ್ಥೆಯಲ್ಲಿರತಕ್ಕಂಥ ಶಕ್ತಿ ಪ್ರಭಾವ ನೀವು. ಬ್ರಹ್ಮ ವಿಷ್ಣು ಮಹೇಶ್ವರ, ಲಕ್ಷ್ಮೀ ಸರಸ್ವತಿ ಪಾರ್ವತಿ, 6 ಜನ ಶಕ್ತಿಗಳ ಶಕ್ತಿ ನೀವು. ಅದಕ್ಕೇನೋ ನಿಮ್ಮಷ್ಟು ದಡ್ಡರಿಲ್ಲ, ನಿಮ್ಮಷ್ಟು ಜೀನಿಯಸ್ ಇಲ್ಲ. ನೀವಿದ್ದರೆ ಟಾಪ್ ನಂಬರ್ 1. ಇಲ್ಲ, ಮಧ್ಯಮ ಅನ್ನೋದು ನಾನು ತುಂಬಾ ಕಡಿಮೆ ನೋಡಿರೋದು. 8, 17, 26 ತುಂಬಾ ಬಾರ್ಗಳಲ್ಲಿ ಕೆಲಸ ಮಾಡೋದು, ಬಾರ್ಗಳಲ್ಲಿ, ಡಿಸ್ಕೋಥೆಕ್ಗಳಲ್ಲಿ, ಬೇರೆ ಬೇರೆ ಅನಾಚಾರ ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ಆ ಸ್ಥಳಗಳು ವೈದಿಕವಾಗಿ ನಾವು ಹೇಳೋ ಆಗುವುದಿಲ್ಲ. ಅಂಥ ಸ್ಥಳಗಳಲ್ಲಿ ಕೆಲಸ, ಬಟ್ಲರ್ ಕೆಲಸ, ತಟ್ಟೆ ತೊಳೆಯೋ ಕೆಲಸ, ಹೋಟ್ಲಲ್ಲಿ ತಟ್ಟೆ ಎತ್ತೋ ಕೆಲಸ, ಆ ಮಟ್ಟಕ್ಕೆ ಊರು ಯಾವುದು, ಬದುಕು ಯಾವುದು, ಅಲ್ಲಿ ತಗೊಬಂದು ಬಿಸಾಕಿಟ್ಟಿದೆ, ಬಂದು ಅಲ್ಲಿ ಸೇರ್ಕೊಂಡು ಏನೋ ತಿನ್ಕೊಂಡಿದ್ದಾರೆ. ತುಂಬಾ ಅವರನ್ನ ಬಟ್ಲರ್ನ, ಯಾರಾದ್ರೂ ಬಟ್ಲರನ್ನ, ಆ ಕ್ಲೀನ್ ಮಾಡೋರನ್ನ ಮರ್ಯಾದೆಯಿಂದ ಕರೆಯೋದು ನೋಡಿದ್ವಿ. ಬರಲಿ, ಈ ಡ್ರೈವರನ್ನ, ಕ್ಲೀನರನ್ನ, ಹೌಸ್ ಕೀಪಿಂಗ್ ಅನ್ನ ಮರ್ಯಾದೆಯಿಂದ ಕರೆಯೋದು ನೋಡಿದ್ರೆ, ಆಮೇಲೆ ಯಾರದಲ್ಲಿ ಸೆಕ್ಯೂರಿಟಿಯನ್ನ, ಯಾವನವನು ಡ್ರೈವರ್ ಏನೋ ಮಾಡ್ತಿದ್ದೆ, ತುಂಬಾ ಕಡಿಮೆ ಇದ್ದರೆ ಆ ಸ್ಥಳ ನಿಮ್ಮದು. 8ರಲ್ಲಿ ಹುಟ್ಟಿದವ್ರಿಗೆ ಹೌದು ಅಲ್ವೋ ಹೇಳಿ, ನಿಮ್ಮನ್ನ ಆ ಮಟ್ಟಕ್ಕೆ ಇಳಿಸ್ಬಿಟ್ಟಿರ್ತಾನೆ.
ಪೂರ್ಣ ನಿದ್ರಾವಸ್ಥೆ ಅದು, ಪೂರ್ಣ ನಿದ್ರಾವಸ್ಥೆ. ಚಾಯ್ವಾಲ, ಟೀ ಮಾರೋವನು, ಟೀ ಲೋಟ ತೊಳೆಯವನು, ಆ ಟೀ ಅಂಗಡಿಲಿ ಕೆಲಸ ಮಾಡೋನು ಇದ್ರು ನಂಬರ್ 1. ಎಲ್ಲಿ ಕರ್ಕೊಂಡು ಬಂತು ಚಾಯ್ವಾಲ ನೋಡಿ. ಇನ್ನೊಬ್ಬ ವ್ಯಕ್ತಿ ಈ ಕಮ್ಮಾರ ಅಂತ ಹೇಳ್ತಾರೆ, ಈ ಒಂದು ಕತ್ತಿ, ಗುರಾಣಿ, ಬಡಿಗೆ, ಈ ರೈತರಿಗೆ ಬೇಕಾದಂಥ ಸಲಕರಣೆಗಳನ್ನ ತಯಾರಿಸ್ತಕ್ಕಂಥ ಜಾಗ. ಅಲ್ಲಿ ಕೆಲಸ ನಿತ್ಯ ಹೊಡೆಯೋದು, ಕಾಯಿಸೋದು, ಕಬ್ಬಣನ ಕುಲುಮೆಯಲ್ಲಿ ಹೊಡೆದು ಅದಕ್ಕೊಂದು ರೂಪ ಕೊಡೋದು. ಹಾಗೆಲ್ಲ ಫಿಲ್ಮ್ ಶೂಟಿಂಗ್ಗಳು. ಆ ಶೂಟಿಂಗ್ಗಳ ಸಂದರ್ಭದಲ್ಲಿ ಬಂದು ಕತ್ತಿ ಎಲ್ಲ ಮಾಡಿಸ್ಕೊಳ್ಳೋರು, ಕತ್ತಿ, ಗುರಾಣಿ ಇದೆಲ್ಲ. ಈ ಹುಡುಗನು ಮದುವೆ ಆಗಿದೆ, ಮಕ್ಕಳಿಲ್ಲ, ಹೆಂಡತಿಗೊಂದು ಕಾಯಿಲೆ, ಒದ್ದಾಟ, ಏನೋ ಕೆಲಸ, ಅವೆಲ್ಲ 1 ಪೈಸೆ 2 ಪೈಸೆ ನಾಕಾಣೆ ಕೆಲಸಗಳು ಬಿಡಿ. ಯಾರು ಈ ಶೂಟಿಂಗ್ ಬರೋರೆಲ್ಲ ಬಂದು ಅಲ್ಲಿ ಒಂದು ಮುಖ್ಯವಾಗಿ ಅದು ಮಾಡಿಸ್ಕೊಂಡು ಹೋಗೋದು ವಸ್ತುಗಳು. ಒಬ್ಬರು ಬರ್ತಾರೆ, ಆ ಕಾಲಕ್ಕೆ ದೊಡ್ಡ ವಿಲ್ಲನ್ನು, ಕತ್ತಿ ತಿರುಗಿಸೋದ್ರಲ್ಲಿ ಎಕ್ಸ್ಪರ್ಟ್, ಬಂದ್ಬಿಟ್ಟು ಒಂದು ಕತ್ತಿ ಮಾಡಿಸ್ತಾರೆ, ಇಟ್ಕೊಂಡು ರೆಡಿ ಮಾಡ್ಬಿಟ್ಟು ಆ ಹುಡುಗ ತಿರುಗಿಸೋ ಇದು ನೋಡಿದ್ರೆ ಆ ಮೈ ಕಟ್ ಹೊಡೆದು ವಜ್ರಕಾಯಿ ಆಗ್ಬಿಟ್ಟಿರುತ್ತೆ. ಏನೋ ಇದು ಅಂತ ಆ ಕತ್ತಿ ತಿರುಗಿಸೋದು, ಹಿಂಗೆ ಇಟ್ಕೊಳ್ಳೋದು. ಆ ಹುಡುಗನ್ಗೆ ಅದೊಂದು ಮಾಡ್ತಾ ಯಾಕಂದ್ರೆ ತಗೊಂಡು ಹೋಗೋರ್ಗೆ ಅದೊಂದು ಕಂಫರ್ಟಬಲ್ ಇರಬೇಕು. ಒಂಚೂರು ಉದ್ದ ಇದ್ರೆ, ಅಗಲ ಇದ್ರೆ ಪೆಟ್ಟು ಬಿದ್ದುಬಿಡುತ್ತೆ ಅನ್ನೋದು. ತುಂಬಾ ಚೆನ್ನಾಗಿ ತಿರುಗಿಸ್ತೀಯಲ್ವೇನೋ ಅಂತ ಹೇಳ್ಬಿಟ್ಟು ಏನೋ ಅಲ್ಪ ಮಟ್ಟಿಗೆ ಗುಂಗುರು ಕೂದಲು. ಸರಿ ನೋಡಿ, ಭಗವಂತನ ದೃಷ್ಟಿ, ದುರ್ಗಾ ಮಾತೆಯ ದೃಷ್ಟಿ. ನಾವಂತೇವೆ ಮಕ್ಕಳೇ, ನಾನು ಕಷ್ಟಪಟ್ಟಿದ್ದು, ನಾನು ಮಾಡಿದ್ದು, ನಾನು ನಡೆದಿದ್ದೇ ಅಲ್ಲವೆಲ್ಲ ಯಾವುದೂ ಅಲ್ಲ. ನಥಿಂಗ್ ಈಸ್ ಬಿಲಾಂಗ್ಸ್ ಟು ಅಸ್, ನಥಿಂಗ್. ನೀವು ದುಡಿಯೋ ಪ್ರತಿ ದುಡ್ಡು, ಅವಮಾನವೂ ನಿರ್ಮಿತ. ನಿಮಗೆ ಬರೋ ಕಾಯಿಲೆ ನೀವು ನಂಬ್ತೀರಾ? ನಾನು ಮೊನ್ನೆ ಒಂದು ವಿದೇಶಿ ವ್ಯಕ್ತಿ ಅವ್ರ ಜೊತೆ ಚರ್ಚೆ, ಜಾತಕಗಳ ಬಗ್ಗೆ ಹೋಗಿದ್ದಾಗ, ಇವಾಗ ಜಸ್ಟ್ ತುಂಬಾ ಇಂಪ್ರೆಸ್ ಆಗ್ಬಿಟ್ಟಿದ್ರು. ಆಗ ಅವರು ಒಂದು ರಿವೀಲ್ ಮಾಡ್ತಾ ಒಂದು ಕೊಡ್ತಾರೆ ಒಂದು ಕೇಸನ್ನು. ಈ ಫ್ರಾನ್ಸ್ ನಲ್ಲಿ ಒಂದು ಲೇಡಿಗೆ ನಡೆದಿರ್ತಕ್ಕಂಥ ಕೆಲಸ, ಪಕ್ಕೆ ನೋವು, ಏನೇನೋ ಡಯಾಗ್ನೋಸ್ ಮಾಡಿದ್ದಾರೆ, ಏನೂ ಇಲ್ಲ. ಆದ್ರೆ ಮಾತ್ರ ಚುಚ್ಚದಾಗೆ ಯಾಕೆ ಹಿಂದಿಯಿಂದ ಅಯ್ಯೋ ಕೇಳ್ತಿದ್ದೆ. ಆಗ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇನ್ನೊಂದು ಮನಃಶಾಸ್ತ್ರಜ್ಞರುಗಳು, ಹಿಪ್ನೋಟೈಸ್ ಥೆರಪಿ, ಇನ್ನೊಂದು ಈ ಥರದ್ದೆಲ್ಲ ತಗೊಂಡು ಮಾಡ್ತಾ ಆಕೆಯಿಂದ ಕಂಡಿಡಿದ ಸತ್ಯ ಏನಂದ್ರೆ, 2000 ವರ್ಷಗಳ ಹಿಂದೆ ಆಕೆ ಒಬ್ಬ ಬಹುದೊಡ್ಡ ರಾಜನ ಒಂದು ಪತ್ನಿ ಆಗಿತ್ತು. ರಾಜ ಅಂದ್ರೆ ತುಂಬಾ ಜನ ಇತ್ತು. ಆ ರಾಜ ಇನ್ಯಾರು ಅಲ್ಲ, ರೋಮ್ನ ದೊರೆ ನೀರೋ, ಅವನಿಗೆ ಹೆಂಡತಿ ಆಗಿತ್ತು. ಅವನಿಗೊಂದು ಕೈಯಾಲಿ ಇತ್ತು. ಇದು ಕಾಗಕ್ಕ ಗೂಬಕ್ಕ ಅಲ್ಲ, ನಮ್ಮ ಇಂಡಿಯಾ ಅಲ್ಲ, ವೆಸ್ಟರ್ನ್ ಪಾಶ್ಚಿಮಾತ್ಯದಲ್ಲಿ ನಡೆದಿರೋ ಕೇಸ್ ಇದು ವಿತ್ ದ ಹಿಸ್ಟ್ರಿ ಇದೆ. ಈ ತರದ 100 ದೃಷ್ಟಾಂತ ಇದೆ. ಪುನರ್ಜನ್ಮ ಇಲ್ಲ, ನಮಗ್ ಬರೋ ಕಾಯಿಲೆ, ಕರ್ಮ. ಈ ಜನ್ಮದಲ್ಲಿ ನಾನು ಏನು ಮಾಡಿಲ್ಲ ಸರ್, ಆದ್ರೂ ನನಗೆ ಯಾಕೆ ಈ ಜನ್ಮದಲ್ಲಿ ಏನು ಮಾಡಿಲ್ಲ. ಅವನು ನೋಡಿದ್ರೆ ಅಂಬಾನಿ ಸೊತ್ತು ಅವನು ಏನಾದ್ರು ಮಾಡಿದಾನ ಅಂಥದೊಂದು ಕಾರ್ಯ ಕರ್ಕೊಂಡೋಗಿ ಭಗವಂತನೆಲ್ಲಿಸ್ಲಿಕ್ಕೆ ಖಂಡಿತ ಈ ಜನ್ಮದ್ದಲ್ಲ. ನೆನಪಿಟ್ಟುಕೊಳ್ಳಿ, ಹಿ ಇಸ್ ಗಿಫ್ಟೆಡ್ ಯು. ನೋಡಿ, ಆ ಮಗುಗೆ ಆಕೆ ಪತ್ನಿ ಆಗಿದ್ದಾಗ ಇವನು ತನ್ನ ಶತ್ರುಗಳು ಯಾರಾದ್ರೂ ಸಿಕ್ಕಾಕೊಂಡ್ರೆ ಕುಳಿತುಕೊಂಡು ವಿನೋದ ಏನ್ ಗೊತ್ತಾ, ಸಿಂಹದ ಬೋನು ಕರ್ಕೊಂಡು ಹೋಗ್ಬಿಟ್ಟು ತಗೊಂಡೋಗಿ ಹಾಕ್ಬಿಡುತ್ತೆ ಶತ್ರುಗಳನ್ನು. ಅದು ಒಂದೇ ಕೈಯಲ್ಲಿ ಅಟ್ಯಾಕ್ ಮಾಡಿ ಆ ಪಂಜೆ ತಗೊಂಡು ಪಕ್ಕೆ ಹೊಡೆಯೋದಂತೆ, ಪಕ್ಕೆ ನೋಡಿದ್ ಕೀಳೋದಂತೆ. ಇವಳಿಗೆ ಆನಂದ ಅಂತೆ, ಆ ರಕ್ತ ಚಿಂತಿದ್ರೆ ಆ ಪಕ್ಕೆ ಹೊಡೆದು ಆನಂದಿಸ್ತಿದ್ಲಂತೆ. ಅವನು ಯಾರು ನರಳಿ ಆ ನೋವಿಂದ ಅವಳನ್ನ ನೋಡ್ತಾ ಭಗವಂತ ಇಲ್ವಾ ಅನ್ನೋದು ನೋಡಿ. ಆ ಅತೃಪ್ತ ಆತ್ಮ, ಇವಳ ಆತ್ಮ ಒಂದು ದೇಹಕ್ಕೆ ಕಾಯ್ತಾ ಆಯ್ತು. ಮರಳಿ ಈ ಜನ್ಮಕ್ಕೆ ಸಿವಿಯರ್ ಪೇನ್,
ಏನ್ ಡಯಾಗ್ನೋಸ್ ಮಾಡಿದ್ರು ಕೂಡ ನಾನೇ ತಲೆ ಕೆಟ್ಕೊಳ್ತೆ, ಏನೋ ಇದು ಇಂಥ ಕೇಸ್ ಇದು ಅಂತ. ಸೊ ನಿಮಗ್ ಬರೋ ಕಾಯಿಲೆ ಸಮೇತ, ನಿಮಗ್ ಬರೋ ಅದೃಷ್ಟ ದುರಾದೃಷ್ಟ ಗಂಡ ಮಕ್ಕಳು ತಲೆ ಚಚ್ಕೋಬೇಡಿ, ಗಾಬರಿ ಪಡಬೇಡಿ ಅಂತ ಹೇಳ್ತಿರೋದು ನಾನು. ಅದಕ್ಕೆ ಇಟ್ಸ್ ಆಲ್ರೆಡಿ ಪ್ರೀ ಡಿಸೈನ್. ಅದಕ್ಕೆ ಪ್ರಾರ್ಥನೆ, ಇನ್ನೊಂದು ವೈದಿಕ, ಜೋರು ಮಳೆ ನಿಶ್ಚಿತ ಒಂದು ಕೊಡೆ ಹಿಡಿಯೋಣ, ಜೋರು ಮಳೆ ನಿಶ್ಚಿತ ಒಂದು ರೈನ್ ಕೋಟ್ ಹಾಕೊಳ್ಳೋಣ, ಜೋರು ಸೆಕೆ ಒಂದು AC ಫ್ಯಾನ್ ಹಾಕೊಳ್ಳೋಣ, ಇಲ್ಲ ತೇವದ ಬಟ್ಟೆ ಇಟ್ಕೊಂಡು ನೀವು ಇಟ್ಕೊಳ್ಳೋಣ, ತಂಪು ಮಾಡುತ್ತೆ, ಅಲ್ಲೇ ಕೊರಗ್ತಾ, ಅಲ್ಲೇ ಒಂದು ಭಾವ. ಬಟ್ ಈ ವ್ಯಕ್ತಿಯನ್ನ ಆ ವ್ಯಕ್ತಿ ನೋಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಆ್ಯಂಡ್ ಆಮೇಲೆ ಅದು ನಡೆದಿದ್ದು ಅದೊಂದು ಹಿಸ್ಟ್ರಿ, ಅದೊಂದು ಬೇರೆ ಕತೆ. ಮಿರಾಕಲ್, ಆ್ಯಂಡ್ ಹಿ ಬಿಕಮ್ಸ್ ಅ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್. ನಂಬ್ತೀರಾ? ನನ್ನ ನಗರದಾನೆ MGR. ಅವ್ರ ಜೀವನದಲ್ಲೇ ನೆನ್ಸಿರಲಿಲ್ಲ, ಏನೋ ಬದುಕಲಿಕ್ಕೆ ಒಂದಷ್ಟು ದುಡ್ಡು ಅಂತ ಹೋದವ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ನೆನ್ಸೇ ಇರ್ಲಿಲ್ಲ ತಾವಿದ್ದು ತಮ್ಮನ್ನ ಜನಾಕರ್ಷಣೆ ಹಿಂಗೆಲ್ಲ ಅವ್ರು ಅನ್ಕೊಂಡ್ರ. ಇಸ್ ಇಟ್ ಪ್ಲಾನ್? ಎಷ್ಟೋ ಜನ ಪ್ಲಾನ್ ಮಾಡ್ಕೊಂಡು, ನನ್ನ ಹತ್ರ ತುಂಬಾ ಜನ, ನಾನು ಇವತ್ತಿಗೂ ಮರೆಯಲ್ಲ, ಒಂದು ದೊಡ್ಡ ಕಲಾವಿದೆ ಹೆಸರು ಮಾಡಿದ್ದಾರೆ. ಅವ್ರು ನನ್ನ ಹತ್ರ ಕೇಳಿದ್ದೇನು ಗೊತ್ತಾ, ನಾನು ಮುಖ್ಯಮಂತ್ರಿ ಆಗುತ್ತೇನಾ? ಖಂಡಿತ ಇಲ್ಲ. ಅವ್ರು ದೊಡ್ಡ ಫಾಲೋವರ್ ಜಯಲಲಿತಾಗೆ. ಮುಖ್ಯಮಂತ್ರಿ ಆಗ್ತೀನ? 1% ಇಲ್ಲ. ಇರೋ ಹೆಸರು ಉಳಿಸ್ಕೊಳಕ್ ನೋಡಿ ಅದರಲ್ಲೇ ಇರ್ತೀರ ಒಂದು 4-5 ವರ್ಷ, ನಾನು ಗ್ಯಾರಂಟಿ ಕೊಡೋದಿಲ್ಲ. ನಿಮ್ಗಿರೋ ರಂಗದಿಂದಲೇ ನೀವು ಹೊರಗಡೆ ಬಂದ್ಬಿಡ್ತೀರ. ಅಂದ್ರೆ ಇಲ್ಲ, ಇವತ್ತಿಲ್ಲ. ಅವರು ಈ ಥರದ್ದು ಎಷ್ಟೋ ನೋಡಿದ, ಡಿಸೈನ್ ಮಾಡ್ಕೊಂಡು ಕೂತಿದ್ರೆ ನಾನು CM ಆಗ್ಬೇಕು. ನೀವೆಲ್ಲ ಹಾಕಿದ ಪ್ಲಾನು, ಟಿಕೆಟ್ಸು, ಅದು ಇದು ಅವೆಲ್ಲ ಇಲ್ಲ. ಅವನ ಹಾಕೋ ಟಿಕೆಟ್ ಬೇರೆ ಇರುತ್ತೆ, ಅವನ ಹಾಕೋ ಟವಲ್ ಬೇರೆ ಇರುತ್ತೆ. ದಟ್ ಇಸ್ ವಾಟ್ ನಂಬರ್ 8 and 17 and 26. ನಿಜ ಹೇಳ್ತಾನೆ, ಐ ಹ್ಯಾವ್ ಸೀನ್ ದ ಮ್ಯಾಜಿಕ್ ಮೂಮೆಂಟ್ಸ್ ವಿತ್ ದ ಪೀಪಲ್. ಕರೆಕ್ಟಾಗಿ ಅವರ ನಂಬರ್ಗಳ ಜೋಡಣೆ, ವ್ಯಕ್ತಿಗಳ ಒಂದು ಸಾಂಗತ್ಯ ಸಿಕ್ಬಿಡ್ತು ಅಂದ್ರೆ ನೀವೆಲ್ಲಿಯೋ ಒಂಥರಾ ಎಲ್ಲೋ ಒಂದು ಪೂರ್ಣ ನಿದ್ರಾವಸ್ಥಿಸ್ತ ಅಂತ. ನಿಮಗೆ 2026 ಈಸ್ ಇಟ್ ಅ ಗೋಲ್ಡ್ ಮೈಂಡ್? ಖಂಡಿತ ತಿಳಿಸ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಸ್ಮಯಂ 8ನೇ ತಾರೀಕು ಹುಟ್ಟಿದವರಿಗೆ 17-26 ಬೇವು ಬೆಲ್ಲ ಸಮನಾಗಿತ್ತು 2025. ಮೊದಲ 6 ತಿಂಗಳು ಜಜ್ಜಿಸ್ಕೊಂಡಿದ್ರಿ, ಈ 6 ತಿಂಗಳು ಚೇತರಿಸ್ಕೊಂಡಿದ್ದೀರಿ, ಹೌದಲ್ವಾ? ಆದರೂ ನನ್ನ ಮನೆ, ನನ್ನ ಕುಟುಂಬ ಅನ್ನತಕ್ಕಂಥದ್ದು ನೋವಿದೆ. ನನ್ನ ಸಂಗಾತಿ 8ರಲ್ಲಿ ಹುಟ್ಟಿದವರಿಗೆ ಸಂಗಾತಿ ಅನ್ನೋದು ನೋವೆ. ನೀವೇ ಊರೆಲ್ಲ ಗೆದ್ಕೊಂಡ್ಬರ್ತೀರಿ, ನೀವು ಯಜಮಾನ್ರೆ ಹೆಂಡ್ತಿನೇ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಏನೋ ಜೀವ ನಂಗೆ ಇದು ಬಿಟ್ರೆ ಇನ್ನೇನು, ನನಗೆ ಸಾವು ಯಾವಾಗ ಬರುತ್ತೆ ಅಂತ. ಇದೇನು ಮಾತಾಡ್ತೀನಿ ನೀನು ಅಂದೆ. ಸರಿ ಬೈದಿದ್ದಾನೆ. ದೂರದಿಂದ ಕರೆ, ಪೆದ್ದುಡುಗಿ, ಏನೋ ಮಗು ಸಾವಿನ ಬಗ್ಗೆ ಮಾತಾಡ್ತೀವಿ, ಇಷ್ಟ ಅಂದ್ರೆ ಎದ್ದು ಬರ್ತಾ ಇರ್ಬೇಕು. ನನಗೆ ಮುಂದಿನ ಭವಿಷ್ಯತ್ತೇನು ಇದೆ? ಭೂಮಿ ಕಳ್ಸೋವಾಗ ಅವನಿಗೆ ಗೊತ್ತಿಲ್ವಾ ಏನು ಮಾಡದ ತಪ್ಪಿಗೆ ಜೀವಾವಧಿ ಶಿಕ್ಷೆ ಯಾಕೆ ಅನುಭವಿಸ್ತೀಯ ಅಂತ. ಸೊ ಅಂತ ನಿಮಗೆ ನನ್ನ ಮನೆ, ನನ್ನ ಕುಟುಂಬ ಅನ್ನೋದು ಒಂದು ಬೊಕ್ಕ. ನೀವು ಊರಿಗೆಲ್ಲ ದಾರಿ ಆಗಿತ್ತು, ಊರಿಗೆಲ್ಲ ಅನ್ನ ಇಡೋ ದನಿ. ಆಮೇಲೆ ಇನ್ನೊಂದು ಗೊತ್ತಿದೆ, 8, 17, 26ರಲ್ಲಿ ಹುಟ್ಟಿದವರು ದೇ ಆರ್ ಅ ವೆರಿ ಗುಡ್ ಕುಕ್, ಬ್ಯೂಟಿಫುಲ್ ಕುಕ್. ಅಡಿಗೆ ಮಾಡೋದ್ರಲ್ಲಿ ನೀವು ಅದ್ಭುತ, ಬಳಸೋದ್ರಲ್ಲಿ ಅದ್ಭುತ, ಸೇವೆಯಲ್ಲಿ ಅದ್ಭುತನೇ. ನಿಮ್ಮ ಅಂತಃಕರಣವನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ, ನಿಮ್ಮ ಅಳುವನ್ನು ಯಾರೂ ನೋಡಿಲ್ಲ, ನಿಮ್ಮ ನೋವನ್ನು ಯಾರೂ ನೋಡಿಲ್ಲ. ನಿಮಗಿಂತ ಗಟ್ಟಿ ಯಾರೂ ಇಲ್ಲ, ನಿಮಗಿಂತ ತಟ್ಕು ಈ ಬಂಡೆ ನೀವು ಓಡಿಸ್ಕೊಂಡು ಕರೆಕ್ಟಾಗಿ ಹಿಂಗೆ ಕೈ ಹಿಡ್ಕೊಳ್ಳೋರ ಹತ್ರ ಹೋಗಿ ಮಕ್ಕಳ ಕೇಳಿ ಹುಡುಕಿ ಅಂತ. ನಿಮಗೆ 2025 ಪೂರ್ಣ ಬೇವಂತೂ ನೋಡಿಲ್ಲ. ನಿಜ ಹೇಳ್ತಾನೆ,
ನೀವು ಹುಟ್ಟಿರೋದೇ ಖರ್ಚು ಮಾಡೋಕೆ, ಆದ್ರಿಂದ ನಿಮ್ಗೆ ದುಡಿಮೆ ಕೊಡ್ತಾನೆ, ಏನಾದ್ರೂ ಖರ್ಚು 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 ಡಿಫಾಲ್ಟ್ ಅದೊಂದು ಇರ್ತಕ್ಕಂಥದ್ದು. ಸೊ 2027 ಒಂದು 65% ಕೊಡ್ತಾನೆ. ಅದರಲ್ಲಂತೂ ಈ ಲಾಸ್ಟ್ 6 months, ಅದರಲ್ಲಂತೂ ಈ ಲಾಸ್ಟ್ 3 months ಇಟ್ಸ್ ಅ ಬ್ಯೂಟಿಫುಲ್ ಪೀರಿಯಡ್ ಆಗಿದೆ. ನಾವು ಈ 2026 ಟಚ್ ವುಡ್ ಬರೆದಿಟ್ಕೊಳ್ಳಿ, ಇದು ನಿಮ್ಮದು, ನಿಮ್ಮ ವರ್ಷ. ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ ಆಗುತ್ತೆ, ವ್ಯವಹಾರ, ವಾವ್, ನೀವು ನೆನೆಸಿರಲಾರಿರಿ ಆ ಮಟ್ಟಕ್ಕೆ ಇದೆ. ಬ್ಯೂಟಿಫುಲ್ ಜರ್ನಿ. ಖಂಡಿತ ಹೇಳ್ತಾನೆ, ಒಳ್ಳೆ ಬಟ್ಟೆ ಹಾಕ್ತೀರಿ, ಒಳ್ಳೆ ಊಟ ತಿಂತೀರಿ, ಒಳ್ಳೆ ವಾಚ್ ತಗೋತೀರಿ, ಸ್ವಲ್ಪ ಬಂಗಾರ ತಗೋತೀರಿ. ಇದೆ ಬಂಗಾರದಂಥ ಜೀವನ. ಅಂದ ಬರುತ್ತೆ, ಚಂದ ಬರುತ್ತೆ, ಆರೋಗ್ಯ ಸುಧಾರಿಸುತ್ತೆ, ಸ್ವಲ್ಪ ಸಾಲಗಳನ್ನು ತೀರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಇಟ್ಸ್ ಲೈಕ್ ಔಟ್ ಆಫ್ 100 ನೇರ ಹೇಳ್ತಾನೆ 80 to 90% ಇಸ್ ಅ ಕ್ಲಾಸ್ ಫಾರ್ 2026. ಗೌರವ ಹುಡ್ಕೊಂಡು ಬರುತ್ತೆ ನಿಮಗೆ. ಎಲ್ರೂ ನೋಡೋದು ಏನೋ ಇದು ಅನ್ನೋ ರೀತಿನಲ್ಲಿ ಅವ್ರು ಕೂಡ ಬಾಪ ಕುತ್ಕೋ ಬಾಪ ಅಂತ ನಿಮ್ಮನ್ನ, ಇವೆಲ್ಲೋ ನಿಂತಿದ್ರು ಕೂಡ ಪಕ್ಕದಲ್ಲೇ ಇದ್ರು ಕೂಡ ನೋಡಿದಾಗ ಹಿಂಗ್ ಕುತ್ಕೊಂಡಿದ್ದವರು ಇವಾಗ ನಿಮ್ಮನ್ನ ಏನಪ್ಪಾ ನೀನು ಬಾ 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 ಅಂತಾರೆ. ಖಂಡಿತ ಹೇಳ್ತಾನೆ, ಒಡೆದು ಹೋದ ಕುಟುಂಬ, ಒಡೆದು ಹೋದ ಬದುಕು, ಒಡೆದು ಹೋದ ಜೀವನ, ಖಂಡಿತ ಹೇಳ್ತಾನೆ ಬ್ಯೂಟಿಫುಲ್ ಜರ್ನಿ. ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಇಂಟೀರಿಯರ್ಸು, ಅಲಂಕಾರ, ಒಪ್ಪ, ಊರಣ, ಕಲಾವಿದರು, ಮಾಧ್ಯಮ, ಕಿರುಚಲನಚಿತ್ರ, ಯಾವ ರಂಗವಾದರೂ, ಲೀಗಲ್ ರಂಗದಲ್ಲಂತೂ ಖಂಡಿತ ಪ್ರಮೋಷನ್ ಪೊಸಿಷನ್. ಸ್ವಲ್ಪ ಆತರ ಪಡ್ತೀರಿ, ಖುಷಿ ಸಂಭ್ರಮದಲ್ಲಿ ಏನಾದ್ರೂ ಒಂದು ತಿಕ್ಕಲ್ತನ ಮಾಡ್ಕೊಬರ್ತೀರಿ ಅನ್ನೋದೊಂದು ಭಯ ನನಗೆ. ಓವರ್ ಬಜೆಟ್ ಹಾಕೊಂಡ್ಬಿಡೋದು, ಒಂದ್ ಸ್ವಲ್ಪ ಸಾಲ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ ಜೂನ್ ಮೇಲೆ. ಇನ್ನೊಂದು ಇರ್ಲಿ ಗುರುಗಳೇ, ಇನ್ನೊಂದು ಬೈಕ್ ಇರ್ಲಿ, ನೀವು ಎಲ್ಲಿದ್ದರೂ ಕಿಕ್ಕೆ, ನೀವು ನಿಮ್ ಬಟ್ಟೆ ಅಬ್ಬಾ ಬಾ 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 ಬಾ. ಯು ಲವ್ ಕ್ಲೋತ್ಸ್, ಯು ಹ್ಯಾವ್ ಎ ಮಿಕ್ಸ್ಡ್ ಕಲ್ಚರ್. ತುಂಬ ಫಾಸ್ಟು ಇದ್ದೀರಿ, ತುಂಬ ಒಂದು ಹಳೆಯ ಸಿದ್ಧಾಂತಗಳು ಕೂಡ ಇರತಕ್ಕಂಥ ಒಂದು ಭಾವ ನಿಮ್ಮದಿರತಕ್ಕಂಥ ಒಂದಿದು, ಅದೆಲ್ಲವನ್ನ ಪಡಿತು. ದೇವಿಯ ಅನುಗ್ರಹ ಉಂಟು. ಆರೋಗ್ಯ ನೋಡ್ಕೊಳ್ಳಿ, ಒಳ್ಳೆ ಫಿಟ್ನೆಸ್ ಇಟ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಮಕ್ಕಳು, ಮನೆ, ಕುಟುಂಬ, ಬದುಕು ದೊಡ್ಡದಾಗುತ್ತೆ. ಎಲ್ಲೋ ಗಂಡು ಮಕ್ಕಳಿದ್ದಾರೆ, ಅವ್ರ ವಿಚಾರದಲ್ಲಿ ಸ್ವಲ್ಪ ನೋವು, ನಿಮ್ಮ ಮಾತು ಅವ್ರು ಕೇಳೋಲ್ಲ, ಇಲ್ಲ ನಿಮ್ಮ ದಾರಿಗೆ ಅವ್ರು ಬರೋಲ್ಲ. ಎಲ್ಲೋ ಅವರನ್ನು ದೂರ ಇಡಿ. ದೂರದ ಓದು, ದೂರದ ಬದುಕು, ದೂರದ ಕೆಲಸ, ದೂರದ ಜೀವನ ಇಡಿ. ಸ್ವಲ್ಪ ಚೇತರಿಸ್ಕೋತಾರೆ. ಈ ಸಂಖ್ಯೆ 8ಕ್ಕೆ ಮಕ್ಕಳ ವಿಚಾರದಲ್ಲಿ ನೋವೆ, ಏನ್ ಮಾಡಿದ್ರು ಕೂಡ. ಅವ್ರ ನಂತರ ಆಗ್ತಿಲ್ವೇ, ನನ್ನ ದಾರಿಲಿ ಬರ್ತಿಲ್ವೇ, ನಾನು ಹೇಳಿದ್ ಕೇಳ್ತಿಲ್ವೇ. ತಮಾಷೆ ಗೊತ್ತಾ, ನೀವು ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಿಲ್ಲ. ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ಖಂಡಿತ ಚಿಕ್ಕವರಾಗಿದ್ದಾವೆ. ಈಗ ಮಾತ್ರ ದೊಡ್ಡ ವೇದಾಂತ ಸಿದ್ಧಾಂತ ಎಲ್ಲ ಮಾತಾಡೋದು. ಆ ಮನೆ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಲ್ವ, ಎಷ್ಟು 8ನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರು ಮನೆ ಬಿಟ್ಟು ಹೋಗ್ಲಿಕ್ಕೆ ಒಂದು ರಾತ್ರಿ ಆದ್ರೂ ಎಲ್ಲಾದ್ರೂ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಎಲ್ಲ ದೇವಸ್ಥಾನ, ಮಠ, ಅದು ಇದು ಅಂತ. ನಿಮಗಿಂತ ದೊಡ್ಡ ಗುರು ಇಲ್ಲ. ಇನ್ನೊಂದು ಹೇಳ, ಬೇಜಾರು ಮಾಡ್ಕೋಬೇಡಿ, ನಿಮಗಿಂತ ದೊಡ್ಡ ಚಾಂಡಾಳನಿಲ್ಲ ಅಂತ ಬುದ್ಧಿ ನಿಮ್ದು. ಇದ್ರು ಈ ತರ ಇಲ್ಲ, ಈ ತರ ಏನ್ ಬೇಡ, ಸ್ಮಶಾನದಲ್ಲಿ ಇದ್ಬಿಡ್ತೀನಿ ಬಿಡಿ ಗುರುಗಳು ಅಂತೀನಿ. ನಿಮ್ಮಷ್ಟು ಪ್ರೀತಿಸೋ ವ್ಯಕ್ತಿ ಇಲ್ಲ. ಅದೇನೋ ಗೊತ್ತಿಲ್ಲ, ಎಲ್ಲಾನು ಬಿಟ್ಟು ಎಲ್ಲೋ ಹೋಗ್ಬಿಡ್ತೀರಾ ನೀವು. ಅಯ್ಯೋ, ನನಗೆ ಈ 8ಅನ್ನ ಹಿಡ್ಕೊಳಕ್ಕೆ ಆಗಿಲ್ಲ ಇವತ್ತಿನವರೆಗೂ. ನನ್ನ ಒನ್ ಆಫ್ ದ ಕಾರ್ ನಂಬರ್ ಇಸ್ 8888. ಐ ಲವ್ ಟು ಹ್ಯಾವ್ ದಟ್ ಅಂತ. ಅದು ಇಟ್ಕೋಬೇಕು ಅಂದ್ರೆ ಗುಂಡಿಗೆ ಬೇಕು. ನೋಡಿ ಮನೆ ಯಾರೋ 8888 ಆಕ್ಷನ್ ಅಲ್ಲಿ 1.5 ಕೋಟಿ ತಗೊಂಡಿದ್ದಾನೆ. ಆಕ್ಷನ್ ಅಲ್ಲಿ ನಂಬರ್ ಹೈಯೆಸ್ಟ್ ಬಿಡ್ಡಿಂಗ್ ಇಂಡಿಯಾನಲ್ಲಿ ಅನ್ಕೋತೇನೆ. ತಮಾಷೆ ಗೊತ್ತಾ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ, ನಾನು ಅವನಲ್ಲ, ನನಗೆ ಬೇಡವೇ ಬೇಡ ಅಂತ. ಅವನಿಗೆ ಆ ಕೆಪಾಸಿಟಿ ಇದೆ, ತಗೊಳ್ಳೋ ಕೆಪಾಸಿಟಿ 100% ಇದೆ. ಆದ್ರೆ 8888 ಇಟ್ಕೋಬೇಕು ಅಂದ್ರೆ ದುರ್ಗಾರಾಧನೆ ಇರಬೇಕು, ದುರ್ಗಾ ಶಕ್ತಿ ಇರಬೇಕು, ಸುಮ್ಮನೆ ಅಲ್ಲ ಅದು.
ಭೂಸ್ಥಾಪಿತ. ಎಲ್ರಿಗೂ 6 ಅಡಿ ಆಳ ಅಂತ ಹೇಳಿದ್ರೆ 60 ಅಡಿ ಆಳಕ್ಕೆ ಹಾಕೋಬಿಡುತ್ತೆ. ಬಂತು ನೋಡಿ ನೋಟಿಸು, ಇಲ್ಲ ಸರ್ ನನ್ನ ಕೈಲಿ ಕಟ್ಟಕ್ಕಾಗಲ್ಲ ಅಂತ. ಆದ್ರೂ ಒಂದು ಹೆಂಗ್ ಅವನು ಅಷ್ಟು ಕೆಪಾಸಿಟಿ ಹೆಂಗ್ ಬಂದು ಅಂತ ಪೂರ್ತಿ ಇನ್ಕಮ್ ಟ್ಯಾಕ್ಸ್ ನ ಚೂ ಬಿಟ್ಟಿದಾಗುತ್ತೆ. ಇದು ಮಾತು ಇದು. ಸೊ ಅಂತ ಒಂದು 8, 17, 26 ಹುಟ್ಟಿದವರಿಗೆ ಅದ್ರಲ್ಲಂತೂ ನೆಕ್ಸ್ಟ್ ಇಯರ್ ಮೇ 1ನೇ ವಾರದಿಂದ ಬ್ಯೂಟಿಫುಲ್ ಟೈಮ್. ಚೆನ್ನಾಗಿದೆ. ಮಾರ್ಚ್ ಇಂದಲೇ ಚೆನ್ನಾಗಿದೆ, ಬರೆದಿಟ್ಕೊಳ್ಳಿ. ಒಂದು ಹೆಚ್ಚು ಕಡಿಮೆ 70 ದಿನ, ಜನವರಿ, ಫೆಬ್ರವರಿ, ಮಾರ್ಚ್, ಒಂದು 70-75 ದಿನ. ಮಾರ್ಚ್ 15ರಿಂದಲೇ ಎದ್ದೊಳ್ಳಿಕ್ಕೆ ಶುರು ಆಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಒಂದೊಂದೇ ದಾರಿ ಮಾಡ್ಕೊಳ್ತಕ್ಕಂಥದ್ದು. ಎಸ್, ನಮ್ಮ ಬಂಧಗಳು, ಸಂಬಂಧಗಳು, ಅನುಬಂಧಗಳು, ದಟ್ಸ್ ಅ ಬ್ಯೂಟಿಫುಲ್ ಗೈಡೆನ್ಸ್ ಆಗತಕ್ಕಂಥದ್ದು ಆಗುತ್ತೆ. ಚೆನ್ನಾಗಿದೆ, ಗೈಡೆನ್ಸ್ ಮಾಡುತ್ತೆ. ಏನು ಯೋಚನೆ ಮಾಡಬೇಡಿ. ಮದುವೆ ಆಗದವರಿಗೆ ಮದುವೆ ಯೋಗ, 2ನೇ ಮದುವೆ, 2ನೇ ಬದುಕು, 2ನೇ ಗೆಳೆತನ, ಒಂದು ಗುಪ್ತ ಪ್ರೀತಿ ಪ್ರೇಮ. ನಮ್ಮ ಕಡೆ ಒಂದು ಮಾತಿದೆ, ಇಷ್ಟು ದಿನ ಕುಡಿಯೋಕೆ ನೀರೇ ಇಲ್ಲ ಸಾರ್ ಅಂದವ್ರಿಗೆ ನಿಮಗೆ ಪಾಯಸಗಳು ಇನ್ನೊಂದು, ಅದ್ರ ಜೊತೆನಲ್ಲಿ ಇನ್ನೊಂದು ಎಳೆದು ಬಿಡುತ್ತೆ, ಹುಷಾರು. ಹಂಗೋಗಿ ಹಿಂಗೋಗಿ ನೀವು ಅದೇ ನಾನು ಹೇಳಿದ್ನಲ್ಲ, ನಿಮಗಿಂತ ದೊಡ್ಡ ವೇದಾಂತಿ ಇಲ್ಲ, ಗುರುವಿಲ್ಲ. ತಲೆ ಕೆಟ್ರೆ ಇಂಥದ್ದು ಸಡನ್ ಆಗಿ ಅಯ್ಯೋಯ್ಯೋ. ಇಡೀ 9 ಸಂಖ್ಯೆಗಳಲ್ಲಿಯೇ ಅತ್ಯಂತ ದೊಡ್ಡ ಶಕ್ತಿ ಗುಪ್ತ ಪ್ರೇಮ, ಗುಪ್ತ ಶತ್ರು, ಗುಪ್ತಧನ, ಗುಪ್ತ ತಾಕತ್ತು ಅನ್ನೋದು ನಿಮ್ಮದೇ. ನಿಮಗೆ ಹುಟ್ಟುಗಳು ಭಗವಂತನಿಗೆ ಸಿಗೋಲ್ಲ. ಓ 70 80 ಕೂಡ ಟಕ್ಕನ ಒಂದು ಆಳ್ಕಟ್ಟುತನ ನಿಮಗೆ ದೈವ ಕೊಟ್ಟಿರೋದು. ಆದ್ರೂ ಟುಸ್ಪಟಾಕಿಗಳು ಅವಾಗ ನನ್ಗೆ ಏನಾದ್ರೂ ಆಗ್ಬಿಡುತ್ತಾ ಗುರುಗಳೇ, ನಂಗೆ ಸಾವು ಬಂದ್ಬಿಡುತ್ತಾ ಗುರುಗಳೇ, ಬೇಗ ಹೋಗ್ಬಿಡ್ತೀನಿ ಅಂತೆಲ್ಲ ಅನ್ನಿಸ್ತಿರುತ್ತೆ. 8 ನೀವು ಬೇಗ ಹೋಗೋರಲ್ಲ, ನೀವು ಬೇಗ ಹೋಗೋರಲ್ಲ. ನೀವು ಅವೆಲ್ಲ ಯೋಚನೆ ಮಾಡಬೇಡಿ. ನೀವಿದ್ರೇನೆ, ನೀವೆಲ್ಲಿದ್ದರೂ ಸೇವಕರೇ. ಸೇವಾ ವೃತ್ತಿ ಎಲ್ರಿಗೂ ಬರೋದಿಲ್ಲ. ಸರ್ವಿಸ್ ವ್ಯಕ್ತಿಗಳು, ಕಾಪಾಡೋರು. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ, ಈ ಒಂದು ಸಪ್ತಮಿ ಹೇಗಿದೆ ಅನ್ನತಕ್ಕಂಥದ್ದು ನೋಡಿ. ಕಾಕತಾಳೀಯ ಉತ್ತರಾಭಾದ್ರ ನಕ್ಷತ್ರ ಆಯ್ತರ, ಅಷ್ಟಮಿಯು ಆರಂಭ. 8ಕ್ಕೆ ಸಂಬಂಧಪಟ್ಟಂಥದ್ದು ಹೇಳ್ತಿದ್ದೀನಿ. ವ್ಯತಿಪಾತ ಯೋಗ ಬೇರೆ. ಮೇಷರಾಶಿ ಸ್ವಲ್ಪ ತಲೆನೋವೆ, ಖರ್ಚುಗಳೇ, ಅನಗತ್ಯ ಖರ್ಚುಗಳು. ಎಲ್ಲೋ ಮನ್ಸಿಗೆ ನೋವಾಗಿ ಕುಂದಿಸ್ಬಿಡುತ್ತೆ. ಏನೋ ಇದು ಅನ್ನತಕ್ಕಂಥ, ಅದರಲ್ಲೂ ದೊಡ್ಡ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ದೂರದ ಕೆಲಸ, ದೂರದ ವ್ಯವಹಾರ, ದೂರದಿಂದ ಏನೋ ಒಂದು ಲಾಭದ ಸುದ್ದಿ ಬರ್ಬೇಕಾದವ್ರಿಗೆ ಅಲ್ಲಿ ತಟಸ್ಥ ಆಗ್ಬಿಟ್ಟಿದೆ. ದೊಡ್ಡದಾಗಿ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ಮನೆ ಮುಂದ್ಗಡೆ ಒಂದು ಪುಟ್ಟದಾಗಿ 1-2 ದೀಪ ಹಚ್ಕೊಳ್ಳಿ ಹೊಸಲು ಹೊರಗಡೆ. ವೃಷಭ ರಾಶಿ ಅನುಕೂಲ. ಆಲ್ರೆಡಿ ಮತ್ತೆ ಲಿಕ್ಕರ್ದೇನೋ ಲೈಸೆನ್ಸ್ ಆಕ್ಷನ್ ಏನೋ ಆಗ್ತಿದಾರಂತಲ್ಲ, ಇವ್ರು ಹೀಗೆ ಇಂಥದ್ದೇ ಏನಾದ್ರೂ ಒಳ್ಳೇದು ಕೇಳೋಣ ಅಂತ ಹೇಳಿದಂದ್ರೆ ಎಲ್ಲಾ ಸರ್ಕಾರಗಳು ಇದೇ ತರದೇ. ಆಲಿಬಾಬಾ 40 ಕಳ್ಳರು ಕೇಳಿರ್ತೀರಲ್ವಾ? ಮೊನ್ನೆ ನೋಡಿ ಯಾರೋ ಹಿಡಿದಿದ್ದಾರೆ, ತೆಲಂಗಾಣದಲ್ಲಿ ಹಿಡಿದಿದ್ದಾರೆ. 100 ಕೋಟಿಗೂ ಮೇಲೆ ಆಸ್ತಿ ಅಂತೆಪ್ಪ ಸ್ವಾಮಿ. ಅವನ ಸಂಬಳ 1.25 ಲಕ್ಷ. 100 ಕೋಟಿ ಏನೋ. ವೃಷಭ ರಾಶಿ ಲಿಕ್ಕರು, ಸ್ಟೀಲು, ಸಿಮೆಂಟು, ಈ ರೀತಿಯ ವೃತ್ತಿ ಉದ್ಯೋಗ ಅನುಕೂಲಕರ. ಮಿಥುನ ರಾಶಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳು, ಸೆಕ್ಯೂರಿಟಿ, ಹೌಸ್ ಕೀಪಿಂಗ್, ಸರ್ವಿಸ್ ಓರಿಯೆಂಟೆಡ್, ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್ ಅನುಕೂಲ. ಚೆನ್ನಾಗಿದೆ. ವೃತ್ತಿಗೆ ಸಂಬಂಧಪಟ್ಟಂತೆ ತೊಂದರೆಗಳೇನು ಎಲ್ಲ ಅನುಕೂಲ. ಮಂದವಾದ ದಿನ, ತೀರಾ ಭಾರವೂ ಇಲ್ಲ, ತೀರಾ ಎತ್ತರಕ್ಕೂ ಇಲ್ಲ. ನಿಂಪಾಡಿಗೆ ನೀವು ಮಾಡ್ಕೊಂಡು. ಸಿಂಹರಾಶಿ ಸ್ವಲ್ಪ ತಲೆನೋವೆ,
ಸಿಂಹರಾಶಿಗೆ ಒಂಚೂರು ತಲೆನೋವೇ, ಒದ್ದಾಟವೇ, ವ್ಯವಹಾರಗಳು, ಉದ್ಯೋಗಗಳು, ದೂರದ ಕೆಲಸ, ದೂರದ ವ್ಯವಹಾರ, ಏನೋ ಒಂಥರ ಸರ್ವಿಸ್ ಓರಿಯೆಂಟೆಡ್ ಅಲ್ಲಿದ್ರಿ ಅಂದ್ರೆ ಸರ್ವಿಸ್ ಹೋಯ್ತು, ಎಲ್ಲ ಹೋಯ್ತು. ಒಂದು ಡಾಕ್ಟ್ರು ಗಿವ್ ದ ಬೆಸ್ಟ್ ಸರ್ವಿಸ್, ಶುಡ್ ಗಿವ್ ಬೆಸ್ಟ್ ಸರ್ವಿಸ್ ಅಂತಾರೆ. ಸೊ ಸಿಂಹರಾಶಿಗೆ ಅಲ್ಲೆಲ್ಲೋ ನಿಮ್ಮವರೇ, ನಿಮ್ಮ ಜೊತೆಲಿರೋವರೇ, ನಿಮ್ಮ ಕೆಲಸಗಾರರೇ ಎಲ್ಲ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಸಿಗಬೇಕಾದಂತ ಒಂದು ಭಾವ, ಇನ್ನೊಂದು ಅನ್ನೋ ಒಂದು ಎಳೆದಾಟ. ದುರ್ಗಾರಾಧನೆ, ದುರ್ಗಾ ಪೂಜೆ, ಓಂ ದುಂ ದುರ್ಗೈ ನಮಃ ಅದನ್ನಾದ್ರೂ ಜಪ ಮಾಡ್ಕೊಳ್ಳಿ. ಕನ್ಯಾ ರಾಶಿ, ಇಟ್ಸ್ ಅ ನೈಸ್, ತೊಂದರೆ ಏನಿಲ್ಲ. ಊಟ, ಬಟ್ಟೆ, ವ್ಯವಸ್ಥೆ ಚೆನ್ನಾಗಿದೆ. ಹೋಟೆಲ್ಗೆ ಸಂಬಂಧಪಟ್ಟಂಥದ್ದು, ಹುಳಿ ಪದಾರ್ಥಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ತುಂಬಾ ಅನುಕೂಲ ನೋಡತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚೆನ್ನಾಗಿದೆ. ಈ ಒಂದು ಶಿಪ್ ಯಾರ್ಡ್, ಬೋಟಿಂಗ್, ಫಿಶರೀಸ್, ಹೈನುಗಾರಿಕೆ ಇಂತಹವುಗಳಲ್ಲಿ ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ. ವೃಶ್ಚಿಕ, ವೈದಿಕರು, ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ದೈವಿಕ ಕಾರ್ಯಗಳಲ್ಲಿರೋರಿಗೆ ತುಂಬಾ ಅನುಕೂಲ ನೋಡ್ತಕ್ಕಂಥ ದಿನ. ಧನುಸು ರಾಶಿ, ಒಂದು ರೀತಿ ಭಾರವೇ. ಸಿಗಬೇಕಾದಷ್ಟು ಸಂಭಾವನೆ ಸಿಗ್ತಿಲ್ಲ, ಸಿಗಬೇಕಾದಷ್ಟು ಗೌರವ ಸಿಗ್ತಿಲ್ಲ. ಅರೆ ಕೊಡೋಕೆ ಅವನು ಯಾರ್ರಿ, ತಗೊಳಕ್ ನಾವು ಯಾರ್ರಿ? ಅವನ ಇಚ್ಛೆ ಇಲ್ಲದೆ ಏನೂ ನಡೆಯೋಲ್ಲ. ದಾನ ಕೊಡೋಕ್ಕೂ ಯೋಗ್ಯತೆ ಇರಬೇಕು. ದಾನ ತಗೊಳ್ಳೋದಷ್ಟೇ ಅಲ್ಲ, ಕೊಡೋಕಿರೋದ್ರು ಕೂಡ ತಗೊಳ್ಳೋರು ಯಾರು ಇರೋಲ್ಲ. ಕೆಲವ್ರು ನೋಡಿ ಭಗವಂತ ಹಳ್ಳಿ ಕೊಡ್ತಿರ್ಪ, ನಮ್ಮ ಗುರುಗಳು ಹೇಳೋದು, ತೆಗೆದು ಕೊಟ್ಟಿರ್ತಾನ, ಅವ್ನು ಕೊಡೋಕೆ ಕೈ ಬರೋಲ್ಲ, ಕೊಡೋಕೆ ಕೈ ಬರೋಲ್ಲ. ನಾನೊಂದು ದೊಡ್ಡ ವ್ಯಕ್ತಿ, ದೆಹಲಿ ಮಟ್ಟದ ವ್ಯಕ್ತಿ, ಅವ್ರಿಗೆ ಹೇಳಿದ್ದೆ, ಅನ್ಯಾಯವಾಗಿ ನಿಮ್ಗೆ ಬರೋದನ್ನ ಕಳ್ಕೋತೀರಿ, ಅಧಿಕಾರ ಕಳ್ಕೋತೀರಿ. ನನ್ನ ಮಾತು ಕೇಳಿ, ನಿಮಗಿರೋ ಅಧಿಕಾರವನ್ನ ಈ ರೀತಿ ಬಳಸ್ಕೊಳ್ಳಿ. ನಾನಾ ಕೇಸುಗಳು, ನೀವು ಕಳೆದೋಗ್ಬಿಡ್ತೀರಿ. ಯು ವಿಲ್ ಬಿ ಹಿಸ್ಟ್ರಿ ಅಂತೆ. ಟುಡೇ ಈಸ್ ಎ ಹಿಸ್ಟ್ರಿ. ಈ ಹಿಸ್ಟ್ರಿ ಎಲ್ಲೋದ ಅಂತ ಗೊತ್ತಿಲ್ಲ. ದೊಡ್ಡ ವ್ಯಕ್ತಿ, ದೊಡ್ಡ ರಾಜಕಾರಣಿ, ನಿನಗೆ ದೈವ ಕೊಟ್ಟಿದೆ, ಇದನ್ ಮಾಡು ಅಂತ ಸಂಭಾವನೆ ಕೊಟ್ಟಿದ್ರೆ ನನಗೆ ಕೈ ತುಂಬಾದ್ರೂ ಮಾಡ್ಲಿಲ್ವೇ, ಕಳೆದೋಗ್ಬಿಟ್ಟ. ಅವನ ಜಾತಕದಲ್ಲಿರುವ ಕೊರತೆಯನ್ನ ನಾವು ಪರಿಹಾರ ಹೇಳಿರ್ತೀವಿ, ಮಾಡೋಲ್ಲ. ಆ ಅಧಿಕಾರದ ಅಮಲು, ದುಡ್ಡಿನ ಅಮಲು, ಶಕ್ತಿಯ ಅಮಲು ಏನ್ ಮಾಡಬಾರ್ದು ಅದಕ್ಕೆಲ್ಲ ಕೊಟ್ಟಿದ್ದಾನೆ. ಹೋಗು, ನೀನ್ ಇರೋ ಮನೆನೂ ಕಳ್ಕೋತೀಯ ಅಂತ. ಅದೆಲ್ಲ ಆಗ್ಬಿಟ್ಟಿದೆ. 108 ಕೇಸುಗಳು. ಡೆಲ್ಲಿನ ಅಭಿ ಗಲ್ಲಿ. ದೈವ ಕೊಡೋದು ಏನು ಗೊತ್ತರ ಮಕ್ಕಳೇ? ದೈವಂ ಮಾನುಷ್ಯ ರೂಪೇಣಂ. ನನ್ನ ವಿದ್ಯೆ ದೈವವೇ. ಎಲ್ಲೂ ಆ ಥರದ್ದು ಹೇಳಿಸಿದ್ರು ಕೇಳಿಲ್ಲ, ಕಳ್ಕೋಬೇಕಿತ್ತು ಅಷ್ಟೇ. ಅದರಿಂದ ಧನಸ್ಸು ಕೊಡೋಕವನ್ ಯಾರು? ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ತಾ ಹೋಗಿ, ಮಿಕ್ಕಿದ್ ನಡೆಸುತ್ತೆ. ವೃತ್ತಿಯಲ್ಲಿ ಪರಿಶ್ರಮ. ಮಕರ ರಾಶಿ, ವೃತ್ತಿಯಲ್ಲಿ ಸಮಾಧಾನ. ಒಂದು ರೀತಿ ಹೊಸ ವರ್ಷ ಇವತ್ತೇ ಇದ್ದ ಹಾಗೆ, ಏನೋ ಧೈರ್ಯ, ಸ್ಥೈರ್ಯ ಮಾಡೋದು, ನೋಡೋದು. ಸರ್ವಿಸ್ ಓರಿಯೆಂಟೆಡ್, ಪೊಲೀಸ್, ಗುಪ್ತಚರ ಇಲಾಖೆ, ಅಬಕಾರಿ ಇಲಾಖೆ, ಕಸ್ಟಮ್ಸ್ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ. ಬ್ಯೂಟಿಫುಲ್ ಡೇ. ಬಟ್ ಅಲರ್ಟ್ ಆಗಿರಿ, ನಮಗೆ ಸಿಗಬಾರದ್ದೆಲ್ಲ ಸಿಗುತ್ತೆ ಕೈಗೆ. ಬ್ರಹ್ಮಾಸ್ತ್ರವೇ ಸಿಗುತ್ತೆ. ಮೊನ್ನೆ ಒಂದು ಅಧಿಕಾರಿ, ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಲ್ಲ, ಗುರುಗಳೇ ಬಂಪರ್ ಬೆಳೆನೆ ನೀವು ಹೇಳ್ದಾಗೆ ನನಗೆ ಅಂತ ಖುಷಿ ಆಗುತ್ತೆ. ನಮ್ಮ ವಿದ್ಯೆ ಅಲ್ಲೊಂದು ತುಂಬಾ ದೊಡ್ಡದೊಂದು ತೂಫಾನನ್ನೇ ಹಿಡಿದಿದ್ದಾರೆ. ತೂಫಾನ್ ಅದು. ಹೈ ಅಲರ್ಟ್ ಇರಬೇಕು. ಬಾರ್ಡರ್ ಪ್ಲೇಸಸ್, ಈ ತರ ಸೆನ್ಸಿಟಿವ್ ಪ್ಲೇಸಸ್. ದಯಮಾಡಿ ಹೇಳ್ತಾನೆ, ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ಚರ್ಚ್ ಸ್ಟ್ರೀಟು, ಕಮರ್ಷಿಯಲ್ ಸ್ಟ್ರೀಟು, ಬ್ರಿಗೇಡ್ ರೋಡ್ ಈ ಸಲ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನೇ ತೆಗೆದು ಬಿಟ್ಟಿರ್ತಾನೆ. ಸ್ವಾಮಿ ಕಾವಂದ್ರೆ, ಪೊಲೀಸ್ ಸಾಹೇಬ್ರೆ, ದಯಮಾಡಿ ಬೇಡ. ಈ ಹುಚ್ಚರ ಸಂತೆ ಅಲ್ಲಿ ಇನ್ನೊಂದು
ಏನಾದ್ರೂ ಹೆಚ್ಚು ಕಮ್ಮಿ ಹೀಗೆ ಇರುತ್ತೆ, ಹಿಂಗೆ ಇರುತ್ತೆ. ಮನುಷ್ಯನ ಆಲೋಚನೆ, ಇನ್ನೊಂದು ವಿವೇಚನೆ, ಚಿಂತನೆ ಉನ್ಮಾದ ಸರ್, ಉನ್ಮಾದ ಸರ್. ನೀವು ನಮಗೆ ರಕ್ಷಕರು ಸರ್, ನೀವು ನಮಗೆ ದೇವರು. ನಮಗೆ ದೇವ್ರನ್ನ ನಾವು ಎಲ್ಲೋ ಇಲ್ಲ, ನಿಮ್ಮಂಥವ್ರ ರೂಪದಲ್ಲಿ ನಮ್ಮನ್ನು ಕಾಪಾಡ್ತಿದ್ದೀರಿ. ನಿಮಗೂ ಹೆಂಡತಿ ಮಕ್ಕಳು, ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ಇದೆ ಸರ್. ದಯಮಾಡಿ ಹೊಸ ವರ್ಷ ಆಚರಣೆ ಇವತ್ತಿಂದ, ಈ ವರ್ಷದಿಂದ ಕ್ಯಾನ್ಸಲ್ ಮಾಡಿ, ಎಲ್ಲೋ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳಿ ಸರ್. ಹಾ, ಬರೀ ಮನೇಲಿ ಪಾರ್ಟಿ ಮಾಡ್ಕೋತಿದ್ರೇನೆ ರೂಮ್ಗೆ ಅಪಾರ್ಟ್ಮೆಂಟು ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ನುಗ್ಬಿಟ್ಟು ಗಲಾಟೆ ಮಾಡಿ ಎಳ್ದು ಬಡ್ದು ಏನೇನೋ ಮಾಡಿದ್ದಾರೆ. ಬರೀ 4 ಜನ ಏನೋ ಅವ್ರ ಪಾಡಿಗೆ ಅವ್ರ ಮನೆ ಅವ್ರ ರೂಮ್ ನೋಡಿ, ಇಂಥದ್ದೆಲ್ಲ ನಡೀತಿದೆ ಸರ್. ಇನ್ನು 4,000, 40,000, 4 ಲಕ್ಷ ಜನ ಸೇರೋದು. ಅದರಲ್ಲೂ ಈ ಹುಚ್ಚು ಉನ್ಮಾದದ್ದು ಎಲ್ಲಿ ನೋಡಿ, ಅಲ್ಲಿ ಶುಕ್ರ, ರಾಹು, ಶನಿ ಖಂಡಿತ ನಡೆಯುತ್ತೆ ಸರ್, ಖಂಡಿತ ನಡೆಯುತ್ತೆ ಸರ್. ಜಾಗ್ರತೆ ಕೇಳ್ಕೊತಿದ್ದಾನೆ. ಮಕರಂ ವಿಜಯಂ. ಕುಂಭರಾಶಿ ಚೆನ್ನಾಗಿದೆ. ಇವತ್ತೆಷ್ಟು ಹೊಡ್ತೀರೋ ಅಷ್ಟು. ನೀವು 1,000 ರೂಪಾಯಿಗೆ ಹೊಡೆದ್ರೆ 1,000 ರೂಪಾಯಿ ಅಷ್ಟು, 10,000 ರೂಪಾಯಿಗೆ ಹೊಡೆದ್ರೆ 10,000 ರೂಪಾಯಿ ಅಷ್ಟು. ಆ ರೀತಿಯ ವೃತ್ತಿ ಬಲ, ಉದ್ಯೋಗ ಬಲ, ಅಧಿಕಾರ ಬಲ. ಇನ್ನು ವಿಶೇಷವಾಗಿ ಮೀನರಾಶಿ. ಚಂದ್ರ ನಿಮ್ಮ ಮನೆಯಲ್ಲೇ ಚೆನ್ನಾಗಿದೆ. ದೇವಿ ಆರಾಧನೆ, ದೇವಿ ಕಾರ್ಯ, ದೇವಸ್ಥಾನ, ವೃದ್ಧಾಶ್ರಮ, ಅನಾಥಾಶ್ರಮ, 1-4 ಜನಕ್ಕೆ ಅನ್ನ ಇಡುವಂತ ಕೆಲಸ, ದಾರಿ ಮಾರ್ಗ ಖಂಡಿತ ಒಳ್ಳೇದು ಮಾಡುತ್ತೆ. ಖಂಡಿತ. ಕೆಲವು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಮ್ಮ ಒಂದು ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ? ಪೂರ್ವಾರ್ಜಿತ ಕರ್ಮವೂ ಅನುಭವಿಸ್ಬೇಕು, ಪುಣ್ಯ ಪಾಪ. ಹಾಗೆ ಈ ಜನ್ಮದಲ್ಲಿ ಅತ್ಯಂತ ಹೆಚ್ಚು ಪಾಪ ಮಾಡಿದ್ರೆ ಈ ಜನ್ಮದಲ್ಲೇ ಅನುಭವಿಸ್ಬೇಕು. ಶಿಶುಪಾಲ ತಲೆ ಕತ್ತರಿಸ್ಕೊಂಡ, ಕಂಸ ತಲೆ ಕತ್ತರಿಸ್ಕೊಂಡ, ಅರೆ ದುರ್ಯೋಧನ ತೊಡೆ ಮುಳ್ಕೊಂಡು ನರಳಿ ಸತ್ತ, ನರಳಿ ಸತ್ತ. ಈ ಜನ್ಮದಲ್ಲಿ ಅತಿಯಾದ ಪಾಪ ಮಾಡಿದ್ರೆ ಇಲ್ಲೇ ಅನುಭವಿಸ್ಬೇಕಾಗೆ, ಅತಿಯಾದ ಪುಣ್ಯ ಮಾಡಿದ್ರು ಈ ಜನ್ಮದಲ್ಲೇ ನೋಡುತ್ತೇವೆ. ನಿಮ್ಗೆ ಅಂತ ಒಂದು ಸುಯೋಗ, ಅಂತ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವ್ರು ಹೆಚ್ಚಾಗಿ ಮಾಡಿ. ಈ ಜನ್ಮದಲ್ಲಿ ಕುಟುಂಬ, ಮನೆ ಅನ್ನತಕ್ಕಂಥದ್ದು ನೋಡ್ತೀರಿ. ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.